ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾದಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಪ್ಲವನಾಮ ಸಂವತ್ಸರದ ಯುಗಾದಿಯ ಶುಭ ಸಂದರ್ಭ. ಭಗವಂತನ ಸ್ಮರಣೆಯನ್ನು ನಿತ್ಯದಲ್ಲಿ ಮಾಡಬೇಕಾಗಿದ್ದರೂ ವಿಶೇಷವಾಗಿ ಸಂವತ್ಸರದ ಪ್ರಾರಂಭದ ದಿನ ಹಿಂದಿನ ಸಂವತ್ಸರದಲ್ಲಿ ಶಾರ್ವರಿ ಸಂವತ್ಸರದಲ್ಲಿ ಮಾಡಿದ ಎಲ್ಲ ಶುಭ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿ ಈ ಪ್ಲವನಾಮ ಸಂವತ್ಸರದಲ್ಲಿ ಸಮಗ್ರವಾದ ಎಲ್ಲ ಸತ್ಕರ್ಮಗಳನ್ನು ಮುಂದೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದನ್ನು ಮನಸ ಮೊದಲೇ ಸಮರ್ಪಣೆಯನ್ನು ಮಾಡುವುದಕ್ಕೆ ಇದೊಂದು ಸದವಕಾಶ. ನಾರಾಯಣ ಪಂಡಿತಾಚಾರ್ಯರು ತಿಳಿಸುವಂತೆ ಸಮರ್ಪ್ಯ ಕೃತ್ಯಾನಿ ಕೃತಾನಿ ವ್ಯಾಸಾಯ ಭೂಮ್ನೆ ಸುಕೃತಾನಿ ತಾವತ್ ಕರಿಷ್ಯಮಾಣಾನಿ ಚ ತಸ್ಯ ಪೂಜಾಂ ಸಂಕಲ್ಪಯಾಮಾಸ ಸ ಶುದ್ಧ ಬುದ್ಧಿ. ಹಿಂದೆ ಮಾಡಿದ ಎಲ್ಲ ಸತ್ಕರ್ಮಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಇನ್ನು ಮುಂದೆ ಮಾಡುವ ಸತ್ಕರ್ಮಗಳನ್ನು ಸಂಕಲ್ಪಪೂರ್ವಕವಾಗಿ ನಾವು ಭಗವಂತನಿಗೆ ಮೊದಲೇ ಸಮರ್ಪಣೆಯನ್ನು ಮಾಡಬೇಕು ಅಂತ ವಾಯುದೇವರು ಆ ರೀತಿಯಾಗಿ ಮಾಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಭಗವಂತನ ಬಹಳ ದೊಡ್ಡ ಕಾರುಣ್ಯ ಇದು. ನಮಗೆ ಗೊತ್ತಿದ್ದದ್ದು, ಗೊತ್ತಿಲ್ಲದೇ ಇರೋದು, ನೆನಪಿನಲ್ಲಿರಬಹುದು, ಇಲ್ಲದೇ ಇರಬಹುದು. ಅನಾದಿ ಕಾಲದಿಂದ ಎಷ್ಟೆಷ್ಟೋ ಜನ್ಮಗಳಲ್ಲಿ ನಾವು ಮಾಡಿದಂತಹ ಕರ್ಮಗಳಿವೆ. ದೈಹಿಕವಾದ ಕರ್ಮಗಳು, ವಾಚನಿಕವಾದ ಕರ್ಮಗಳು, ಮಾನಸಿಕವಾದ ಕರ್ಮಗಳು. ಇನ್ನು ಮೋಕ್ಷ ಆಗುವವರೆಗೆ ಕೋಟಿ ಕೋಟಿ ಜನ್ಮಗಳಲ್ಲಿ ಎಷ್ಟೋ ಕರ್ಮಗಳನ್ನು ನಾವು ಮತ್ತೆ ಮಾಡುವವರಿದ್ದೇವೆ. ಆ ಹಿಂದಿನ ಎಲ್ಲ ಕರ್ಮಗಳನ್ನು, ಮುಂದಿನ ಎಲ್ಲ ಕರ್ಮಗಳನ್ನು ಇಂದೇ ಭಕ್ತಿಪೂರ್ವಕವಾಗಿ ಭಗವಂತ ಎಲ್ಲವನ್ನು ನೀನೇ ಒಳಗಿದ್ದು ಮಾಡಿಸುವಿ, ಅವುಗಳಿಂದ ನೀನೇ ಪ್ರಸನ್ನನಾಗಿ ಅನುಗ್ರಹಿಸುವಂಥ ಎಲ್ಲ ಶುಭಕರ್ಮಗಳನ್ನು ಇವತ್ತೇ ಸಮರ್ಪಣೆ ಮಾಡಿದರೂ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ನಾಳೆ ಸಮರ್ಪಣೆ ಮಾಡಿದರೂ ಮತ್ತೆ ಸ್ವೀಕಾರ ಮಾಡ್ತಾನೆ. ನಾಡದ್ದು ಮಾಡಿದರೂ ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡ್ತಾನೆ. ಇದು ಆ ಭಗವಂತನ ಕಾರುಣ್ಯ. ಅಂತಹ ಒಂದು ದೊಡ್ಡ ಅವಕಾಶವನ್ನು ಭಗವಂತ ನಮಗೆ ಕರುಣಿಸಿದ್ದಾನೆ ಅಂತ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಕೂಡ ತಿಳಿಸಿಕೊಡ್ತಾರೆ.
ಆ ರೀತಿಯಲ್ಲಿ ನಾವು ಹಿಂದಿನ ಅನಂತ ಜನ್ಮಗಳಲ್ಲಿ ಮಾಡಿದ ಕರ್ಮಗಳನ್ನು ವಿಶೇಷವಾಗಿ ಈ ಶಾರ್ವರಿ ಸಂವತ್ಸರದಲ್ಲಿ ಮಾಡಿದ ಕರ್ಮಗಳು ಹರಿನಾಮ ಸ್ಮರಣೆ ಇರಬಹುದು, ವಿಹಿತವಾದ ಕರ್ಮಗಳ ಅನುಷ್ಠಾನ, ಪರೋಪಕಾರ, ಸಚ್ಚಾಸ್ತ್ರಗಳ ಶ್ರವಣ, ಯಜ್ಞಯಾಗಾದಿಗಳು, ಸ್ನಾನ ಸಂಧ್ಯಾವಂದನಾದಿಗಳು, ಅವರವರ ವರ್ಣಾಶ್ರಮಗಳಿಗೆ ವಿಹಿತವಾದ ಯಾವುದೇ ಸತ್ಕರ್ಮಗಳಾಗಿರಬಹುದು, ಆ ಎಲ್ಲ ಸತ್ಕರ್ಮಗಳನ್ನು ಸಮರ್ಪಣೆ ಮಾಡೋಣ. ಅದರಂತೆ ಪ್ಲವನಾಮ ಸಂವತ್ಸರದ ಮೊದಲನೆಯ ಯುಗಾದಿಯ ದಿನ ಈ ಸಂವತ್ಸರ ಇದು ಶುಭ ಸಂವತ್ಸರವಾಗಲಿ. ಶುಭ ಸಂವತ್ಸರ ಅಂದರೆ ಬಹಳ ಆದಾಯವಾದರೆ ಶುಭ ಸಂವತ್ಸರ, ಹಣದ ಲಾಭವಾದರೆ ಮಾತ್ರ ಶುಭ ಸಂವತ್ಸರ ಅಂತನ್ನುವ ಅರ್ಥದಲ್ಲಿ ಅಲ್ಲ. ಭಗವಂತನ ಸೇವೆಗೆ ಉಪಯುಕ್ತವಾಗುವ ರೀತಿಯಲ್ಲಿ ಈ ಸಂವತ್ಸರವನ್ನು ನಾವು ಕಳೆಯೋಣ. ನಿರಂತರ ಹರಿಸ್ಮರಣೆಯಾಗಲಿ, ವಾಯುದೇವರ ಸ್ಮರಣೆಯಾಗಲಿ, ತತ್ವಾಭಿಮಾನಿ ದೇವತೆಗಳ ಎಲ್ಲ ಮಹಾಗುರುಗಳ ಸ್ಮರಣೆ ನಮಗೆ ಬರುವಂತಾಗಲಿ. ಆ ಎಲ್ಲ ಗುರುಗಳ, ದೇವತೆಗಳ, ವಾಯುದೇವರ, ಭಗವಂತನ ಆದೇಶ ರೂಪದಲ್ಲಿರುವಂತಹ ಶಾಸ್ತ್ರಗಳ ಪರಿಪಾಲನೆಯಾಗಬೇಕು, ಶಾಸ್ತ್ರೋಕ್ತವಾದ ಕರ್ಮಗಳ ಅನುಷ್ಠಾನ ಆಗಬೇಕು, ಶಾಸ್ತ್ರಗಳ ಅಧ್ಯಯನವಾಗಬೇಕು, ಪರೋಪಕಾರವಾಗಬೇಕು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಾದಿ ದೋಷಗಳೆಲ್ಲ ದೂರ ಆಗಬೇಕು. ಆ ರೀತಿಯಲ್ಲಿ ಈ ಸಂವತ್ಸರದಲ್ಲಿ ನಾವು ಒಂದೊಂದು ಹೆಜ್ಜೆಯನ್ನು ಮುಂದೆ ಇಡ್ತಾ ಹೋಗೋಣ. ಏನೇನು ದೋಷಗಳಿವೆ ಅವುಗಳನ್ನು ಕಳೆದುಕೊಳ್ಳೋಣ, ಗುಣಗಳನ್ನು ಪಡೆದುಕೊಳ್ಳೋಣ. ಈ ರೀತಿಯಾಗಿ ಈ ಸಂವತ್ಸರ ನಮಗೆ ಮಂಗಲಪ್ರದವಾಗಲಿ, ಶುಭವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸೋಣ. ಈ ಪ್ರಸಂಗದಲ್ಲಿ ಈ ಕೊರೋನಾ ಮಹಾಮಾರಿಯಿಂದ ಎಲ್ಲರೂ ಬಹಳ ಸಂತಪ್ತರಾಗಿದ್ದಾರೆ, ಭಯಭೀತರಾಗಿದ್ದಾರೆ. ಅನೇಕ ಜನರು ರೋಗಗ್ರಸ್ತರಾಗಿದ್ದಾರೆ. ರೋಗದ ಮಧ್ಯದಲ್ಲಿ ಅನೇಕ ಜನ ಆತಂಕದಿಂದ ವರ್ತನೆ ಮಾಡ್ತಾ ಇದ್ದಾರೆ. ಆ ಎಲ್ಲ ಜನರಿಗೂ ಕೂಡ ಭಗವಂತ ಧನ್ವಂತರಿ ರೂಪಿಯಾದಂತಹ ಪರಮಾತ್ಮ ರೋಗದ ಭಯವನ್ನು ದೂರ ಮಾಡಿ ಆರೋಗ್ಯದ ಭಾಗ್ಯವನ್ನು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ಸಕಲ ಭಗವದ್ಭಕ್ತರು ಕೂಡ ಕಳೆದ ಬಾರಿ ಅಚ್ಯುತಾನಂತ ಗೋವಿಂದ ನಾಮಸ್ಮರಣೆ ಮಾಡಿದಂತೆ ಈ ಬಾರಿಯೂ ಪುನಃ ಎರಡನೆಯ ಅಲೆ ಪ್ರಾರಂಭವಾಗಿ ಎಲ್ಲರೂ ಬಹಳ ಆತಂಕದಲ್ಲಿದ್ದೇವೆ. ಆದರೂ ಯಾವುದೇ ಆತಂಕಕ್ಕೊಳಗಾಗದಂತೆ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಎಂಬುದಾಗಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲಾ ರೋಗಾಃ ಸತ್ಯಂ ಸತ್ಯಂ ವದಾಮ್ಯಹಂ ಎಂಬುದಾಗಿ ವೇದವ್ಯಾಸದೇವರು ಶ್ರೀಮದಾಚಾರ್ಯರು ಆದೇಶ ನೀಡಿದಂತೆ ಆ ಹರಿನಾಮ ಸ್ಮರಣೆಯಿಂದ ನಿಶ್ಚಿತವಾಗಿಯೂ ನಮ್ಮ ಎಲ್ಲ ರೋಗ ರುಜಿನಗಳು ದೂರವಾಗುತ್ತೆ. ನಾವು ನಮ್ಮ ಆರೋಗ್ಯದ ಸ್ಥಾನದಿಂದ ಚ್ಯುತರಾಗದಂತೆ ಅಚ್ಯುತರಾಗುವಂತೆ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾವುದೇ ತರಹದ ಮಾನಸಿಕವಾದ ನೆಮ್ಮದಿಯೂ ಚ್ಯುತವಾಗದಂತೆ, ದೈಹಿಕ ಆರೋಗ್ಯವೂ ಚ್ಯುತವಾಗದಂತೆ ಅಚ್ಯುತರನ್ನಾಗಿ ಪರಮಾತ್ಮ ಮಾಡಲಿ. ಅಂಥ ಮರಣ ಆಗದಂತೆ ಅನಂತನಾದ ಪರಮಾತ್ಮ ಅಕಾಲದಲ್ಲಿ ಅಂತ ಆಗದಂತೆ, ಅಪಮೃತ್ಯು ಬರದಂತೆ ಸಜ್ಜನರನ್ನು ರಕ್ಷಣೆ ಮಾಡಲಿ. ಗೋವಿಂದನಾಗಿ ಗೋ ಪೃಥ್ವಿ, ಗೋ ಸೂರ್ಯ ಚಂದ್ರರ ಕಿರಣಗಳು, ಗೋ ನಾನಾ ವಿಧವಾದಂತಹ ಪೃಥ್ವಿಯಲ್ಲಿ ಬೆಳೆಯುವ ವನಸ್ಪತಿಗಳು, ಇವುಗಳೆಲ್ಲ
ನಮ್ಮ ಆರೋಗ್ಯಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾದದ್ದು ಗೋ, ಆಕಳು, ಆಕಳಿನಿಂದ ನಿರ್ಮಾಣವಾಗುವ ವಿವಿಧ ಪದಾರ್ಥಗಳು, ಪಂಚಗವ್ಯಗಳು. ಹೀಗೆ ಈ ಎಲ್ಲ ಬಾಹ್ಯವಾದಂತಹ ಕಿರಣ, ನೀರು, ಪೃಥ್ವಿ, ಗೋವುಗಳು ಇವುಗಳೆಲ್ಲವುಗಳಲ್ಲಿ ಇದ್ದು ಆ ಔಷಧಿಯ ಗುಣಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ರಕ್ಷಣೆ ಮಾಡುವ ಆ ಗೋವಿಂದ ಪರಮಾತ್ಮ ನಮ್ಮ ರೋಗಗಳನ್ನು ಕಳೆಯಲಿ. ಗೋ ಅಂದರೆ ಶಾಸ್ತ್ರಗಳು. ಆ ಶಾಸ್ತ್ರಗಳಿಂದ ಪ್ರತಿಪಾದ್ಯನಾಗಿ ಶಾಸ್ತ್ರಗಳನ್ನು ಉಪದೇಶ ಮಾಡುವ ಶಾಸ್ತ್ರ ಪ್ರತಿಪಾದ್ಯನೂ ಆದ ಪರಮಾತ್ಮ ನಮಗೆ ಆ ಶಾಸ್ತ್ರೋಕ್ತವಾದ ಕರ್ಮಗಳ ಅನುಷ್ಠಾನವನ್ನು ಮಾಡಿ, ಶಾಸ್ತ್ರೋಕ್ತವಾದ ಭಗವಂತನ ಮಹಿಮೆಗಳ ಅನುಸಂಧಾನವನ್ನು ಮಾಡಿ, ಮನಸ್ಸಿನಲ್ಲಿರುವಂತಹ ಕಾಮಕ್ರೋಧಾದಿ ದೋಷಗಳನ್ನೂ ಕಳೆದುಕೊಳ್ಳುವಂತೆ ಆ ಗೋವಿಂದ ನಮ್ಮನ್ನು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಳ್ತಾ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತ ಭಕ್ತಿಯಿಂದ ಎಲ್ಲ ಸಜ್ಜನರು, ಪುರುಷರು, ಸ್ತ್ರೀಯರು ಆ ಭಗವಂತನ ಸ್ಮರಣೆಯನ್ನು ಮಾಡಿ ಪರಮಾತ್ಮನ ಅನುಗ್ರಹವನ್ನು ಪಡೆಯಿರಿ. ಇದು ಪ್ಲವ. ನಾವೆಲ್ಲ ಸಂಸಾರದ ಸಾಗರದಲ್ಲಿ ಮುಳುಗಿದ್ದೇವಲ್ಲ, ಮುಳುಗಿದಂತಹ ನಮ್ಮನ್ನು ದಾಟಿಸಿಕೊಂಡು ಹೋಗಬೇಕು. ದಾಸರು ಹೇಳುವಂತೆ ಈಸಬೇಕು, ಇದ್ದು ಜಯಿಸಬೇಕು ಅಂತ. ಹಾಗೆ ಈ ಸಂಸಾರ ಸಾಗರವನ್ನು ದಾಟಿ ನಾವು ಆಚೆಗೆ ಹೋಗಬೇಕಾಗಿದೆ. ದಡ ಸೇರಿಸೋ ಭವದ ಕಡಲಿನ, ಈ ಸಂಸಾರದ ಸಾಗರದ ದಡವನ್ನು ಮುಟ್ಟಬೇಕಾಗಿದೆ, ದಾಟಬೇಕಾಗಿದೆ. ಅದನ್ನು ದಾಟಿಸುವ ಆ ಪ್ಲವನಾಮಕನಾದ ಪರಮಾತ್ಮ ನಮ್ಮನ್ನು ಕೈ ಹಿಡಿದು ದಾಟಿಸಿಕೊಂಡು ಹೋಗಲಿ. ಈ ಸಂಸಾರದಿಂದ ಉದ್ಧತರನ್ನಾಗಿ ಮಾಡಿ ಉತ್ತಮವಾದಂತಹ ಮೋಕ್ಷ ಸಾಧನದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿಕೊಂಡು ಹೋಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಸಕಲ ಭಗವದ್ಭಕ್ತರಿಗೂ ಕೂಡ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ತತ್ವಾಭಿಮಾನಿ ದೇವತೆಗಳಲ್ಲಿ ಆದ ಭಾರತೀರಮಣ ಮುಖ್ಯಪ್ರಾಣಾಂತರ್ಗತ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು, ವಂಶರಾಮದೇವರು, ಪ್ರಸನ್ನ ವಿಠ್ಠಲದೇವರು ಎಲ್ಲರಿಗೂ ಈ ಪ್ಲವನಾಮ ಸಂವತ್ಸರದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿ ಆರೋಗ್ಯ ಭಾಗ್ಯವನ್ನು ನೀಡಿ ಎಲ್ಲ ವಿಧವಾದ ಸಾಧನೆಗಳಿಗೆ ಬರುವ ವಿಘ್ನಗಳನ್ನು ದೂರ ಮಾಡಿ ಆ ಭಗವಂತನ ಆದೇಶದಿಂದ ತಿಳಿದು ಬಂದ ವಿಹಿತವಾದ ಸತ್ಕರ್ಮಗಳನ್ನು ಅನುಷ್ಠಾನ ಮಾಡುವ ಶಕ್ತಿ ಹಾಗೂ ಸದವಕಾಶಗಳನ್ನು ಕೊಟ್ಟು ಶಾಸ್ತ್ರಗಳ ಅಧ್ಯಯನ, ಪಾಠ ಪ್ರವಚನಗಳನ್ನು ಮಾಡುವ, ಸಚ್ಚಾಸ್ತ್ರಗಳ ಶ್ರವಣ ಮಾಡುವ ಸೌಭಾಗ್ಯವನ್ನು ನೀಡಿ ಪರೋಪಕಾರವನ್ನು ಮಾಡುವಂತಹ ಒಂದು ಸದವಕಾಶವನ್ನು ಕರುಣಿಸಲಿ. ವಿಶೇಷವಾಗಿ ಕಷ್ಟದಲ್ಲಿ ಇದ್ದಂತಹ, ಬಡತನದಲ್ಲಿ ಇರುವಂತಹ ಜನರಿಗೆ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿ ಇದ್ದಷ್ಟು ಸಹಾಯ ಮಾಡುವ ಸದ್ಬುದ್ಧಿ ಹಾಗೂ ಸದವಕಾಶಗಳನ್ನು ಸಜ್ಜನರಿಗೆ ಭಗವಂತ ಕರುಣಿಸಲಿ. ಆ ಮೂಲಕವಾಗಿ ಭಗವಂತನ ಸೇವೆಯಾಗಲಿ. ನಾನಾ ಜನಸ್ಯ ಶುಶ್ರೂಷಾ ಕರ್ಮಾಖ್ಯ ಕರವನ್ಮಿತೇ ತಸ್ಯ ಪ್ರಾಣ್ಯುಪಕಾರೇಣ ಸಂತುಷ್ಟೋ ಭವತೀಶ್ವರ ಅಂತ ಶ್ರೀಮದ್ ಆಚಾರ್ಯರು ಆದೇಶ ನೀಡಿದಂತೆ ಎಲ್ಲರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸಂತೋಷಪಡಿಸಿದರೆ ಅದು ನಿಜವಾದ ಭಗವಂತನ ಪೂಜೆ. ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಪೂಜೆಯೂ ಅತ್ಯಂತ ವಿಹಿತವಾದದ್ದು, ಮಾಡಲೇಬೇಕು. ಜೊತೆಗೆ ಚೇತನರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನನ್ನು ಪೂಜೆ ಮಾಡುವುದು ಅಂದರೆ ಆ ಚೇತನರಿಗೆ ನಾವು ಯಥಾಶಕ್ತಿ ಸೇವೆಯನ್ನು ಮಾಡುವುದೇ ಆ ಭಗವಂತನ ಪೂಜೆ. ಅಂತಹ ಪರೋಪಕಾರವನ್ನು ದೇವರು ನಮ್ಮೆಲ್ಲರಿಂದಲೂ ಮಾಡಿಸಲಿ. ಯಥಾಶಕ್ತಿಯಾಗಿ ಮಾಡುವ ಪ್ರಯತ್ನವನ್ನು ಮಾಡೋಣ. ದೇವರಲ್ಲಿ ವಿಶ್ವಾಸವನ್ನಿಡೋಣ. ಪ್ರಯತ್ನಮೇಕಮಗ್ರತೋ ವಿಧಾಯ ಭೂತಿಮಾಪ್ನುಮಃ. ಆ ಭಗವಂತನ ಅನುಗ್ರಹ ಇದೆ. ಪ್ರಯತ್ನವನ್ನು ಮಾಡೋಣ. ಕಾರ್ಯದಲ್ಲಿ ಯಶಸ್ಸನ್ನು ಎಲ್ಲರೂ ಕೂಡ ಪಡೆಯೋಣ. ಆ ಭಗವಂತನ ಸ್ಮರಣೆಯನ್ನು ಮಾಡುತ್ತಾ, ವಾಯುದೇವರ, ದೇವತೆಗಳ, ಗುರುಗಳ ಸ್ಮರಣೆಯನ್ನು ಮಾಡುತ್ತಾ ಈ ಪ್ಲವನಾಮ ಸಂವತ್ಸರದ ಶುಭಾರಂಭವನ್ನು ಮಾಡೋಣ. ಸಕಲ ಸಜ್ಜನರಿಗೂ ಮಂಗಲವಾಗಲಿ.
ಜ್ಞಾನಭಕ್ತಿ ವೈರಾಗ್ಯಾದಿಗಳು ಲಭಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.